ಆಗ್ಬೇಕು, ನಾಚಿಕೆ ಆಗ್ಬೇಕು. ಮಾಜಿ ಶಾಸಕರು ಸೋಲ್ಸಿರು. ಮಿಸ್ಟರ್, ನೀನು ಹರಿಯಾಣಕ್ಕೆ ಎಷ್ಟು ಲೀವ್ ಕೊಟ್ಟೆ? ಭೂ ಸಮಿತಿ ಮಾಡಿದ್ಯಾ? ಸದಸ್ಯತ್ವ ಮಾಡಿದ್ಯಾ? ನಿನ್ನ ಯೋಗ್ಯತೆಗೆ ಹರಿಯಾಣ ಮಂಡಳಿ ಎಲಿಜಿಬಲ್ ಇಲ್ಲ ಅಧ್ಯಕ್ಷರು ಮಾಡಕ್ಕೆ. ನನ್ನ ನೋಂದಣಿ ಬಗ್ಗೆ ಮಾತಾಡಿ. ನೀನ್ಯಾರು ಮಾತಿದ್ರಿ? ಮಾಜಿ ಶಾಸಕರು ಸೋಲ್ಸಿರಿ. ನೀನೇ ತಾನೇ ಸೇಲ್ ಆದನು. ಮೊನ್ನೆ ಹೇಳಿದ್ರೆ SS ಮಲ್ಲಿಕಾರ್ಜುನ್ ನನ್ನ ಮನೆ ಬಾಗಿಲು 24 ಕಡೆ ಬಿದ್ದಿದ್ದೆ. ನೀನು ಹೋಲ್ಸೇಲ್ ರಾಜಕಾರಣಿ, ನೀನು ನಾಚಿಕೆ ಆಗ್ಬೇಕು. ನಿನಗೆ ನಾಚಿಕೆ, ನಿನಗೆ ತಾಕತ್ತಿದ್ದು ನನ್ನ ಎದುರಿ ಬಂದು ಮಾತಾಡು. ದಾವಣಗೆರೆ ಪತ್ರಿಕಾಗೋಷ್ಠಿ ಮಾಡಕ್ಕೆ ಯೋಗ್ಯತೆ ಇಲ್ಲ, ಪ್ರಶ್ನೆಗೆ ಉತ್ತರ ಕೊಡಕ್ಕಾಗಲ್ಲ. ಬೆಂಗಳೂರಲ್ಲಿ ಮಾತಿದ್ರೆ ಮಾಜಿ ಶಾಸಕರು ಅಂತ ಹೇಳ್ತೀಯಲ್ಲ, ನೀನೆಷ್ಟು ಡೀಲ್ ಆಗಿದ್ದೆ ದೊಡ್ಡ ಮನುಷ್ಯ ಹರೀಶ. ಪದೇ ನಮ್ಮ ಬಗ್ಗೆ ಮಾತಾಡಿದ್ರೆ ನಾನು ಹೇಳ್ತೀನಿ, ಈಗಲೂ ನಮ್ಮ ಎದುರಿಗೆ ಬಂದು ಮಾತಾಡಬೇಕು. ಜಿಲ್ಲಾಧ್ಯಕ್ಷರು ನೋಡಿ, ಜಿಲ್ಲಾಧ್ಯಕ್ಷನ ವಿಜಯೇಂದ್ರ ಯಾರನ್ನು ನೇಮಕ ಮಾಡಿಲ್ಲ. ಇದೊಂದು ಪ್ರೊಸೀಜರ್ ಇದೆ. ರಾಷ್ಟ್ರೀಯ ನಾಯಕರು, ರಾಷ್ಟ್ರದಲ್ಲಿ ರಾಷ್ಟ್ರೀಯ ಅಧ್ಯಕ್ಷರು, ಮೋದಿಯವರು, ಅಮಿತ್ ಶಾ ಇದ್ರು. ರಾಷ್ಟ್ರಕ್ಕೊಬ್ಬ ರಾಷ್ಟ್ರದ ಚುನಾವಣೆ ಅಧಿಕಾರಿ ಆದರೆ ಪ್ರತಿ ರಾಜ್ಯಕ್ಕೊಬ್ಬರು ನೇಮಕ ಮಾಡಿದರೆ, ನಮ್ಮ ರಾಜ್ಯದಲ್ಲಿ ಇದು ಭಾರತೀಯ ಜನತಾ ಪಾರ್ಟಿಯ ಆಂತರಿಕ ಸಂವಿಧಾನದ ಚುನಾವಣೆ. ಈ ರಾಜ್ಯಕ್ಕೆ ಗಣೇಶ್ ಕಾರ್ಮಿಕ ಸಂಘ ಪರಿವಾರದವರು, ನಿವೃತ್ತ ಯೋಧರು, ಅವರ ನೇತೃತ್ವದಲ್ಲಿ ಜಿಲ್ಲಾ ಭೂ ಸಮಿತಿ ಇರ್ಬೋದು, ಮಂಡಲ ಸಮಿತಿ ಇರ್ಬೋದು, ಜಿಲ್ಲಾ ಸಮಿತಿ ಇರ್ಬೋದು, ಅವರ ಮಾರ್ಗದರ್ಶನ ರಾಜ್ಯಾಧ್ಯಕ್ಷರಿಗೆ ವಿಜಯೇಂದ್ರ ಅವರು ಇವತ್ತು ಹೇಳಿದ್ರೆ ಅವ್ರಿಗೇನು ಪಾತ್ರ ಇಲ್ಲ. ಅವ್ರು ಯಾರನ್ನು ಶಿಫಾರಸು ಮಾಡಿಲ್ಲ ಯಾವುದೇ ಜಿಲ್ಲೆಗೆ. ಆಂತರಿಕ ಚುನಾವಣೆ ಅಂದ್ರೆ ಅಲ್ಲಿ ಮಂಡಲಗಳ ಭೂ ಸಮಿತಿ ಆಗಿತ್ತು. ಆ ಭೂ ಸಮಿತಿ ಅಭಿಪ್ರಾಯ ಪಡೆದು ಮಂಡಲ ಅಧ್ಯಕ್ಷ ಘೋಷಣೆ ಮಾಡ್ತಾರೆ. ಮಂಡಲ ಅಧ್ಯಕ್ಷರ ಅಭಿಪ್ರಾಯ ಸಂಗ್ರಹಿಸಿ, ಎಲ್ಲರ ಕೋರ್ ಕಮಿಟಿ ಪ್ರಮುಖರ ಅಭಿಪ್ರಾಯ ಸಂಗ್ರಹಿಸಿ ಜಿಲ್ಲಾಧ್ಯಕ್ಷರು ನೇಮಕ ಮಾಡಿದರೆ, ಆ ಸಂಜೀವ್ ರೆಡ್ಡಿಯ ನೇಮಕ ಆಗಿದ್ದು ಪಕ್ಷದ ಒಬ್ಬ ಸಾಮಾನ್ಯ ಕಾರ್ಯಕರ್ತ. ನಿನ್ನ ಚೀಲ ಆಗ್ಲಿ ಅಂತ ಹೇಳಿ ವಿಜೇಂದ್ರ ಬಗ್ಗೆ ಅಗ್ರಹ ಮಾತಾಡ್ತೀಯ. 3 ಜಿಲ್ಲೆಗೊಬ್ಬರು ರಾಜ್ಯಕ್ಕೆ ಗಣೇಶ್ ಕಾರ್ಯಕ್ಕೆ ಉಸ್ತುವಾರಿ ಇರ್ತಾರೆ, ಚುನಾವಣೆಗೆ ಇನ್ಚಾರ್ಜ್. 3 ಜಿಲ್ಲೆಗೊಬ್ಬರು ವೀಕ್ಷಕರಿರ್ತಾರೆ, ಅವರ ಅಡಿಯಲ್ಲಿ ಜಿಲ್ಲೆಗೊಬ್ಬರು ವೀಕ್ಷಕರಿರ್ತಾರೆ. ಅಭಿಪ್ರಾಯವನ್ನು ಸಂಗ್ರಹಿಸಿ ಜಿಲ್ಲಾಧ್ಯಕ್ಷರು ಮಾಡ್ತಾರೆ ವಿನ ಕುಮಾರ ಬಂಗಾರಪ್ಪ ದೊಡ್ಡ ಮನುಷ್ಯ ಹೇಳ್ತಾನೆ. ಕುಮಾರ್ ಬಂಗಾರಪ್ಪ ಬಿಜೆಪಿ ಬಂದ ಬರಲಿ ಮನುಷ್ಯ. ಕುಮಾರ್ ಬಂಗಾರಪ್ಪ ಸೋತು ಈ ಸುಣ್ಣಾಗಿದೆಯಲ್ಲ, ಭಿನ್ನಮತ ಚಟುವಟಿಕೆ ನಿನ್ ಮನೆ ಕೇಂದ್ರ ಮಾಡ್ಕೊಂಡಿಯಲ್ಲ. ಸ್ವರ್ಭದಲ್ಲಿ ಭಾರತೀಯ ಜನತಾ ಪಾರ್ಟಿ ಸಂಘ ಪರಿವಾರ ಒಬ್ಬ ಮಂಡಲ ಅಧ್ಯಕ್ಷ ಘೋಷಣೆ ಮಾಡಿದ್ರೆ, ಅದ್ರ ತದ್ವಿರುದ್ಧವಾಗಿ ನೀನು ಒಬ್ಬ ಮಂಡಲ ಅಧ್ಯಕ್ಷ ಘೋಷಣೆ ಮಾಡಿದ್ದೆ. ಪಕ್ಷದ ಕಾರ್ಯಕರ್ತರು, ಮುಖಂಡರು, ಪರಿವಾರ ಎಲ್ಲ ತುಳಿದೆ. ಅದಕ್ಕೆ ಸೋಲಿ ಕಾರಣ. ಈಗ ಯಡಿಯೂರಪ್ಪನ ವಿರುದ್ಧ ಮಾತಾಡ್ತೀಯ ಮಿಸ್ಟರ್ ಕುಮಾರ್ ಬಂಗಾರಪ್ಪ. ನಿಮ್ಮಂತವರೆಲ್ಲ ಸೇರ್ಕೊಂಡು ಬಿಜೆಪಿನ ಏನ್ ಮಾಡ್ಬೇಕಂತ ಮಾಡಿರಿ. ಈ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಬಲಿಷ್ಠವಾಗಿದ್ರೆ ನಿಮ್ಮ ಹೋರಾಟ ಕಾಂಗ್ರೆಸ್ ವಿರುದ್ಧ ಇರಬೇಕಾಯ್ತು. ನಿಮ್ಮ ಪಾದಯಾತ್ರೆಗಳು ಬಿಜೆಪಿ ರಾಜ್ಯಾಧ್ಯಕ್ಷ ಮನೆ ಮುಂದೆ ನಿಮ್ಮ ಹೇಳಿಕೆಗಳಲ್ಲ. ಹೋಗ್ರಿ, ವರ್ಣದಿಂದ ಪಾದಯಾತ್ರೆ ಮಾಡು. ಸಿದ್ದರಾಮಯ್ಯ ಕ್ಷೇತ್ರದಿಂದ, DK ಶಿವಕುಮಾರ್ ಕನಕಪುರ ಕ್ಷೇತ್ರದ ಪಾದಯಾತ್ರೆ ಮಾಡು. ದೊಡ್ಡ ಮನುಷ್ಯರು ಇಲ್ಲಿ ನಿಮ್ಮ ನಾಟಕಗಳು ನಡೆಯಲ್ಲ. ವಿಜಯೇಂದ್ರ 100ಕ್ಕೂ ರಾಷ್ಟ್ರೀಯ ನಾಯಕರಿಗೆಲ್ಲ ಗೊತ್ತಿದೆ. ಇವತ್ತು ಪ್ರೊಸೀಜರ್ ಪ್ರಕಾರ ಜಿಲ್ಲಾಧ್ಯಕ್ಷರು ಮಾಡಿದ್ದಾರೆ. ಮಿಸ್ಟರ್ ಸುಧಾಕರ್ಗೆ ಎಚ್ಚರಿಕೆ ಕೊಡ್ತೀನಿ, ಇನ್ನೊಂದು ಸಾರಿ ಮಾತಾಡಿದ್ರೆ ನಿನ್ನ ಬಂಡವಾಳ ಬಿಚ್ಚುತ್ತೀನಿ ಅಂತ ಹೇಳಕ್ ಇಚ್ಛೆ ಪಡ್ತೀನಿ. ಧನ್ಯವಾದ.